ಆದಷ್ಟು ಅಲ್ಲೇ ಸಾಲ್ವ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಗೋದಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಸರಿ ಸರ್, ಈಗ ಬೆಂಗಳೂರಿನ ಭದ್ರತೆಗೆ ಸವಾಲಾಗಿರೋದು ಏನ್ ಸರ್ ನಿಮ್ ಪ್ರಕಾರ? ಬೆಂಗಳೂರಲ್ಲಿ ಭದ್ರತೆ ಯಾವುದು ಪ್ರಾಬ್ಲಮ್ ಸದ್ಯಕ್ಕೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಒಂದು ನಾವು ಹೇಳಬೇಕಾದ್ರೆ ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್, ಯಾಕಂದ್ರೆ ನಾನು ಹಲವಾರು ಕಡೆ ಕೆಲಸ ಮಾಡಿದ್ದೀನಿ, ನಾನು ಕ್ಲೇಮ್ ಮಾಡಬಹುದು ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ನಾವು ಹೇಳ್ಬೋದು. ಯಾಕೆಂದ್ರೆ ಯಾವ ರೀತಿ ಇಲ್ಲಿ ಸೆಟಪ್ ಇದೆ, ಇಲ್ಲಿ ಸೆಟಪ್ ತುಂಬಾ ಚೆನ್ನಾಗಿದೆ. ನಾನು ಇದು ಮಾಡಿಲ್ಲ, ಇದು ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಲಾ ಅಂಡ್ ಆರ್ಡರ್ ಬಗ್ಗೆ ಇರಲಿ, ಅಥವಾ ಕ್ರೈಮ್ ಬಗ್ಗೆ ಇರಲಿ, ಅಥವಾ ಟ್ರಾಫಿಕ್ ಬಗ್ಗೆ ಇರಲಿ. ಟ್ರಾಫಿಕ್ ನಾನು ಬೇರೆ ಮತ್ತೆ ಹೇಳ್ತೀನಿ, ಟ್ರಾಫಿಕ್ ನೀವು ಹೇಳ್ಬಹುದು ಸಮಸ್ಯೆ ಅದು. ಬಟ್ ಇದು ಸೆಟಪ್ ಏನಾಗಿದೆ, ಈ ಸೆಟಪ್ ತುಂಬಾ ಒಂದು ಬಹಳ ಸ್ಟ್ರಾಂಗ್ ಸೆಟಪ್ ಇದೆ. ಇದರಲ್ಲಿ ಸಿಸ್ಟಮ್ ಅಲ್ಲಿ ಕೆಲಸ ಆಗ್ತಾ ಇದೆ, ಸಿಸ್ಟಮ್ ಸೆಟಪ್ ಇದೆ, ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಅಂಡ್ ಅದ್ರ ಬಗ್ಗೆ ನಮ್ಗೆ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ, ಸಾಕಷ್ಟು ಜನ ನಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೇ ಬಿ ಆಗಾಗ ಕ್ರೈಮ್ಸ್ ಆಗತ್ತೆ, ಬಟ್ ಕ್ರೈಮ್ಸ್ ನೀವು ನೋಡಿ, ನೀವು ಹಲವಾರು ಕ್ರೈಮ್ಸ್, ಯಾವ್ದು ಕ್ರೈಮ್ಸ್ ತಗೊಳ್ಳಿ 99% ನಾವು ಡಿಟೆಕ್ಷನ್ ಮಾಡಿದೀವಿ. ಮೇ ಬಿ ಅಪ್ಪಿತಪ್ಪಿ ಕೆಲವು ಡಿಟೆಕ್ಟ್ ಆಗಿಲ್ಲ, ಬಟ್ ಇಲ್ಲಿ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಈ ಕಾರಣಕ್ಕೋಸ್ಕರ ಈ ಐ ಸಪೋಸ್ ಯಾವುದು ಇಲ್ಲಿ ಸಮಸ್ಯೆ ಇಲ್ಲ. ಅಂಡ್ ವಿ ಆರ್ ವೆರಿ ಅಲರ್ಟ್, ನಾವು ಅಲರ್ಟ್ ಇದ್ದೀವಿ ಎಲ್ಲ ವಿಷಯದಲ್ಲಿ. ಅದು ಹೊಸ ಟೆಕ್ನಿಕ್ ಬಗ್ಗೆ ಇರಲಿ, ಹೊಸ ಟೆಕ್ನಾಲಜಿ ಬಗ್ಗೆ ಇರಲಿ, ಅಥವಾ ಏನೇನ್ ಚೇಂಜಸ್ ಮಾಡಬೇಕು ನಮ್ಮಲ್ಲಿ, ಅಥವಾ ಏನಾದ್ರೂ ವಿಶ್ವದಲ್ಲಿ, ರಾಷ್ಟ್ರದಲ್ಲಿ ಏನೇನ್ ಆಗ್ತಾ ಇದೆ ಅದರ ಬಗ್ಗೆ ನಾವು ಗಮನಿಟ್ಟು ನಾವು ತಕ್ಕಂತೆ ಪೊಲೀಸಿಂಗ್ ಮಾಡ್ತಾ ಇದೀವಿ. ಸೊ ನಮ್ಮ ಪ್ರಕಾರ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಜನದು ನಮ್ಗೆ ತುಂಬಾ ಬೆಂಬಲ ಇದೆ ಇಲ್ಲಿ. ಯಾವ ರೀತಿ ನಮ್ಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಅಂದ್ರೆ ಟೀಕೆ ಟಿಪ್ಪಣಿ ಆಗುತ್ತೆ ನಿಜ, ಪಾಸಿಟಿವ್ ಫೀಡ್ಬ್ಯಾಕ್ ಇರ್ತದೆ, ನೆಗೆಟಿವ್ ಇರ್ತದೆ. ಅದ್ರ ತಕ್ಕಂತೆ ನಾವು ನಮ್ ಕೆಲಸ ಮಾಡ್ತೇವೆ. ಸರಿ ಸರ್, ನೀವು ಬರ್ಲಿಕ್ಕೆ ಮುಂಚಿನ ಅವಧಿಯಲ್ಲಿ ರಿಪಬ್ಲಿಕ್ ಕನ್ನಡ ಅಂದ್ರೆ 4-5 ತಿಂಗಳ ಹಿಂದೆ, ಪ್ರಾಬಬ್ಲಿ ಅದಕ್ಕಿಂತ 1-2 ತಿಂಗಳು ಹಿಂದಿನ ಸಮಯ, ರಿಪಬ್ಲಿಕ್ ಕನ್ನಡದಿಂದ ಒಂದು ರಿಯಾಲಿಟಿ ಚೆಕ್ ಮಾಡಲಾಗಿತ್ತು. ಪ್ರಮುಖವಾಗಿ ಜನನಿಬಿಡ ಪ್ರದೇಶ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮೆಟ್ರೋ ಸ್ಟೇಷನ್ಗಳು, ಕೆಲ ಒಂದು ಮೆಟಲ್ ಪೀಸ್ ಅನ್ನ ವಿಚ್ ರಿಸೆಂಬಲ್ಸ್ ಅ ಗನ್, ಅದನ್ನ ಒಳಗ್ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗತ್ತಾ ಅಂತ ಹೇಳಿ ರಿಯಾಲಿಟಿ ಚೆಕ್ ಮಾಡಲಾಗಿತ್ತು. ಸರ್, ಐ ಆಮ್ ಸಾರಿ ಟು ಸೇ ದಿಸ್, 10-8 ಅನಾಯಾಸವಾಗಿ, ಈವನ್ ದೋ ಅಲ್ಲಿ ಆ ಮೆಟಲ್ ಡಿಟೆಕ್ಟರ್ಸ್ ಇತ್ತು, ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿತ್ತು, ಅದಿದ್ರೂ ಕೂಡ 10-8 ಜಾಗದಲ್ಲಿ ಅನಾಯಾಸವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಇದರಿಂದ ಒಂದು ಆತಂಕ ಏನಾಗುತ್ತೆ, ಆಯ್ತು ಕಣ್ಣಿಗೆ ಕಾಣೋ ಹಾಗೆ ಮೆಟಲ್ ಡಿಟೆಕ್ಟರ್ಸ್ ಇದೆ, ಕಣ್ಣಿಗೆ ಕಾಣೋ ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿದೆ, ಇದು ವರ್ಕ್ ಮಾಡ್ತಿದ್ಯಾ ಇಲ್ವಾ? ಸಿಸಿ ಕ್ಯಾಮೆರಾಗಳು ವರ್ಕ್ ಆಗ್ತಿರ್ಲಿಲ್ಲ ಸರ್ ಎಷ್ಟೋ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್, ಬಸ್ ಸ್ಟೇಷನ್ ಹತ್ರ. ಮೆಟಲ್ ಡಿಟೆಕ್ಟರ್ ಬಗ್ಗೆ ಅದು ಕೆಲವು ಟೈಮ್ ಲೋಪದೋಷ ಇರಬಹುದು, ಬಟ್ ಆಗಾಗ ಚೆಕ್ ಆಗ್ತಿರ್ತದೆ, ಅದರಿಂದ ಪ್ರಾಬ್ಲಮ್ ಇಲ್ಲ. ಸಿಸಿಟಿವಿ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಇದು ಸೆಟಪ್ ಇದೆ. ಸಿಸಿಟಿವಿ ಏನಾಗಿದೆ, ಈಗ ನಮ್ದು ಒಂದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ, ಆ ಪ್ರಕಾರ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಎಲ್ಲಿ 500ಕ್ಕಿಂತ ಜಾಸ್ತಿ ಫುಟ್ಫಾಲ್ ಇದೆ, ಜನ ಬರೋದು ಹೋಗೋದು, ಅವ್ರು ಕಡ್ಡಾಯವಾಗಿ ಸಿಸಿಟಿವಿ ಆಗಬೇಕು. ಪ್ಲಸ್ ನಮ್ದೇ ಪೊಲೀಸ್ದು ಸೆಟಪ್ ಇದೆ, ಒಂದು ನಮ್ದೇ ನೇತ್ರ ಕ್ಯಾಮ್ರಾ ಅಂತ ನಾವು ಹೇಳ್ತೀವಿ. ಎಲ್ಲ ಸೇರಿ ಮೋರ್ ದೆನ್ 10,000ಕ್ಕಿಂತ ಜಾಸ್ತಿ ನಮ್ದೇ ಕ್ಯಾಮ್ರಾ ಇದೆ, ಮತ್ತೆ 5 ಲಕ್ಷಕ್ಕಿಂತ ಜಾಸ್ತಿ ಪಬ್ಲಿಕ್ದು ಕ್ಯಾಮ್ರಾ. ಸೊ ಸಿಸಿಟಿವಿ ಈಗ ಬಹಳ ಒಂದು ಕಾಮನ್ ಇದು ಆಗಿದೆ. ಕೆಲವು ಟೈಮ್ ಏನಾಗ್ತದೆ ಸಿಸಿಟಿವಿ ವರ್ಕ್ ಆಗೋದಿಲ್ಲ, ಅದರ ಬಗ್ಗೆ ನಮ್ಮ ಆಲ್ರೆಡಿ ಡೈರೆಕ್ಷನ್ಸ್ ಇದೆ ನಮ್ಮ ಸ್ಟೇಷನ್ ವೈಸ್, ಆಗಾಗ ಅವರು ಚೆಕ್ ಮಾಡ್ತಾ ಇದ್ದಾರೆ. ನೀವು ಬಂದ ಮೇಲೆ ಏನ್ ಕ್ರಮ ಆಗಿದೆ ಸರ್ ಟು ಇಂಪ್ರೂವೈಸ್? ಇಲ್ಲ, ಅದು ಒಂದು ರೆಗ್ಯುಲರ್ ಒಂದು ಅಪ್ಡೇಟ್ ನಾವು ತಗೊಳ್ತಾ ಇದೀವಿ. ನಮ್ಮ ಕಮಾಂಡ್ ರೂಮ್ ಅಲ್ಲಿ ರೆಗ್ಯುಲರ್ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ಏನ್ ಮಾಡಿದೀವಿ, ಎಲ್ಲಿ ಸಪೋಸ್ ಗಣೇಶ ಬಂದೋಬಸ್ತ್ ಇದೆ, ಆ ಗಣೇಶ ಬಂದೋಬಸ್ತ್ ಟೈಮ್ ಅಲ್ಲಿ ಆ ನಮ್ ಕಮಾಂಡ್ ರೂಮ್ ಏನಿದೆ, ಕಮಾಂಡ್ ರೂಮ್ದು ಪ್ರತಿಯೊಂದು ಕ್ಯಾಮ್ರಾ ಅದೇ ಏರಿಯಾದಲ್ಲಿ ಫೋಕಸ್ ಆಗ್ಬಿಡ್ತದೆ. ಸೊ ರಿಯಲ್ ಟೈಮ್ ನಾವು ಸಿಚುವೇಶನ್, ಮೊನ್ನೆ ಕೂಡ ಒಂದು ದೊಡ್ಡ ಡಕೈತಿ ಆಯಿತು, ನಮ್ಗೆ ಗೊತ್ತಿರಬಹುದು, ಒಂದು 7 ಕೋಟಿಗಿಂತ ಹೆಚ್ಚು. ಸೊ ಅಲ್ಲಿ ಸಾಕಷ್ಟು ನಮಗೆ ಹೆಲ್ಪ್ ಆಯಿತು ಸಿಸಿಟಿವಿ ಕ್ಯಾಮ್ರಾದಿಂದ. ಸೊ ಸಿಸಿಟಿವಿ ಕ್ಯಾಮ್ರಾದು ಸೆಟಪ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಕೆಲವು ಕಡೆ ಆಗಾಗ ತಾಂತ್ರಿಕ ದೋಷದಿಂದ ಇದು ಆಗ್ತಾ, ಅದು ಸೆಟರೇಟ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಕಂಪ್ಯೂಟರ್ ಅಲ್ಲಿ ಅಲರ್ಟ್ ಆಗ್ಬಿಡ್ತದೆ, ಇದು ವರ್ಕ್ ಆಗ್ತಾ ಇಲ್ಲ. ಸೊ ಡೈಲಿ ಬೇಸಿಸ್ ಅಲ್ಲಿ 24 hours ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಯಾವ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ, ಯಾವ ಆಗ್ತಾ ಇಲ್ಲ. ಸೊ ಅದಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸರಿ ಸರ್, ಇತ್ತೀಚೆಗೆ ನಡೆದಂತ ಅತಿ ದೊಡ್ಡ ರಾಬರಿ ಬೆಂಗಳೂರಿನಲ್ಲಿ ಎಟಿಎಂ ಸಿಎಂಎಸ್ ವಾಹನವನ್ನ ಹೈಜಾಕ್ ಮಾಡಿ ಅಲ್ಲಿದ್ದಂತ 7 ಕೋಟಿ ಸಮಥಿಂಗ್ ಹಣವನ್ನ ಎಸ್ಕೇಪ್ ಮಾಡಿ ಪರಾರಿಯಾಗ್ತಾರೆ. ತಮಗದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಆ ಒಂದು ಇನ್ವೆಸ್ಟಿಗೇಷನ್, ಜೊತೆಗೆ ಆ ಆಪರೇಷನ್ ಹೇಗಾಯ್ತು ಸರ್? ಇದು ನಿಜವಾದ ಒಂದು ತುಂಬಾ ಚಾಲೆಂಜಿಂಗ್ ಆಯಿತು. ಯಾಕಂದ್ರೆ ಡೇ ಲೈಟ್ ಅಲ್ಲಿ ಇದು ಒಂದು ಹಾರ್ಡ್ ಹಗಲೇ ಆಯಿತು. ಜನಗೆ ಒಂದು ಖಂಡಿತ
ಒಂದು ಆ ಕ್ಷಣದಲ್ಲಿ ಒಂದು ಅವ್ರಿಗೆ ಒಂದು ಆತಂಕ ಪಡೆದಿದ್ರು, ಯಾಕೆಂದ್ರೆ ಈ ತರ ಹೆಂಗಾಯ್ತು ಯಾಕಾಯ್ತು. ಸೊ ಇದು ನಮ್ಮ ಪೊಲೀಸ್ಗೆ ಒಂದು ದೊಡ್ಡ ಸವಾಲಾಗಿತ್ತು. ಕರೆಕ್ಟ್. ಆದ್ರೂ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ 50 ತಾಸಲ್ಲಿ ಇದನ್ನ ಡಿಟೆಕ್ಟ್ ಮಾಡಿದೀವಿ. ಪೂರ್ತಿ ಯಾವ ರೀತಿ ಆಯ್ತು ಹೆಂಗಾಯ್ತು ಇದು ನಾವು ಈಗ ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಇದೆ, ನಮ್ದು ದೊಡ್ಡ ಒಂದು ಟೀಮ್ ನಾವು ರಚನೆ ಮಾಡಿ ಆ ಟೀಮ್ಗೆ ನಾವು ಒಂದು ಹೇಳಿದ್ವಿ, ಯಾಕೆಂದ್ರೆ ತುಂಬಾ ಪ್ರೆಷರ್ ಇತ್ತು ನಮ್ಮ ಟೀಮ್ಗೆ, ನಮ್ಮ ಎಲ್ಲ ಆಫೀಸರ್ಸ್ಗೆ. ನಾನು ಖುದ್ದಾಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ DCPs ಜೊತೆಗೆ ಕೂತ್ಕೊಂಡು ಒಂದು ಸೆಪರೇಟ್ ಟೀಮೇ ಮಾಡಿದ್ರೆ. ನಾನು ಈಗ ಅವ್ರಿಗೆ ಫಸ್ಟ್ ನಾನು ಏನ್ ಮೋಟಿವೇಟ್ ಮಾಡಿದಂದ್ರೆ ಆಗೋಗಿದೆ ಈಗ ನಾವು ಪತ್ತೆ ಮಾಡೋಣ ಅಂತ. ಸೊ ಆ ಉದ್ದೇಶದಿಂದ ನಾನು ಮಾತ್ರ ಅಲ್ಲ, ನಮ್ಮ ಜಾಯಿಂಟ್ ಕಮಿಷನರ್, DCP, SCP, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಎಲ್ಲ ಸೇರಿ ಇದು ನಾವು ಒಂದು ಚಾಲೆಂಜ್ ತಗೊಂಡಿದೆ. ಸೊ ಇದರಲ್ಲಿ ಏನೋ ಮೋರ್ ದೆನ್ 14 ಟೀಮ್ ನಾವು ರಚನೆ ಮಾಡಿ ಈ 14 ಟೀಮ್ಗೆ ಒಂದೊಂದು ಕ್ಲೂಸ್ ಕೊಟ್ಟಿದ್ದು. ಒಂದೊಂದು ಕ್ಲೂ ಆಧಾರ ಮೇಲೆ ಅವರು ಇದರ ಮೇಲೆ ಮುಂದುವರಿಸಿದ್ರು. ಸೊ ಮಾಡ್ತಾ ಮಾಡ್ತಾ ಕೊನೆಗೆ ನಮ್ಗೆ ಸಕ್ಸಸ್ ಸಿಕ್ತು. ಅಂಡ್ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ. ಯಾವಾಗಲೂ 98% ಗಿಂತ ಜಾಸ್ತಿ ಕ್ಯಾಶ್ ರಿಕವರಿ ಆಗಿಲ್ಲ. ಎಷ್ಟು ರಿಕವರಿ ಆಯ್ತು ಸರ್ ಕೊನೆಗೆ? 7 ಕೋಟಿ 11 ಲಕ್ಷ ಹೋಗಿತ್ತು. ಆ ಪೈಕಿ 7 ಕೋಟಿ 3 ಲಕ್ಷ ರಿಕವರಿ ಆಗಿದೆ. ಸೊ ಇದು ಒಂದು ದಾಖಲಾತಿ ರೆಕಾರ್ಡ್ ಇದೆ. ಯಾಕೆಂದ್ರೆ ಕ್ಯಾಶ್ ಸಾಧಾರಣ ಆಗಿ ಹೋದ್ರೆ ಪೂರ್ತಿ ಸಿಗೋದಿಲ್ಲ ವಾಪಸ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ 9 ಜನ ಇಲ್ಲದ ಆರೋಪಿ ಇದ್ರು. ಸದ್ಯಕ್ಕೆ 9 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಮೇ ಬಿ ಇನ್ನೂ ಜನ ಆಚೆ ಈಚೆ ಕ್ಯಾಶ್ ಹೋಗ್ಲಿಕ್ಕೆ ಸಾಧ್ಯತೆ ಇದು. ಬಟ್ ಇದು ನಮ್ಗೆ ಇಂಟ್ಯಾಕ್ಟ್ ಸಿಕ್ಕಿದೆ. ಜನನೂ ಅರೆಸ್ಟ್ ಮಾಡಿದೀವಿ. ಮತ್ತೆ ಕರೆಕ್ಟ್ ನಾವು ಈಗ ಇವತ್ತು ಕೂಡ ನಾವು ಈಗ ಬರುವಾಗ ನಮ್ಮ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಇದು ಚಾರ್ಜ್ ಶೀಟ್ ಮಾಡಬೇಕು. ಯಾಕಂದ್ರೆ ಒಳ್ಳೆ ಎವಿಡೆನ್ಸಸ್ ಬಂದಿದೆ. ಸೊ ಇದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ಕೋರ್ಟ್ ಅಂಡರ್ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಸ್ಪೆಷಲ್ ಕೋರ್ಟ್ ನೇಮಕ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ದಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇದು ಕನ್ವಿಕ್ಷನ್ ಆಗಲಿ, ಜನಕ್ಕೆ ಗೊತ್ತಾಗಲಿ ದಟ್ ನಾವು ರಿಕವರಿನೂ ಮಾಡಿದೀವಿ, ಡಿಟೆಕ್ಟ್ ಮಾಡಿದೀವಿ, ಕನ್ವಿಕ್ಷನ್ ಕೂಡ ಆಗಿದೆ. ಸೊ ಇದು ಬಹಳ ಒಳ್ಳೆ ಒಂದು ಕೇಸ್ ಸ್ಟಡಿ ಇದೆ. ಕೇಸ್ ಸ್ಟಡಿ ನಾವು ರೆಡಿ ಮಾಡ್ತಾ ಇದೀವಿ. ಚಾರ್ಜ್ ಶೀಟ್ ಆದ್ಮೇಲೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿಬಿಡ್ತದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಸದ್ಯಕ್ಕೆ ಯಾಕಂದ್ರೆ ಇದು ಒಂದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ, ನಾವು ಬಹಿರಂಗವಾಗಿ ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಸರ್, ಇದೇ ರಾಬರಿ ಬಗ್ಗೆ ಇನ್ನಷ್ಟು ಪ್ರಶ್ನೆ ಕೇಳೋಕ್ ಮುಂಚೆ ಒಬ್ಬ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತೀನಿ. ರಂಜಿತ್ ಆಗ್ಲೇ ಹೇಳ್ತಿದ್ದಾಗೆ ಬೆಂಗಳೂರಿನಲ್ಲಿ ಏನೇ ಘಟನೆ ಆದ್ರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ಬಿಡುತ್ತೆ. ಇವನ್ ಈ ರಾಬರಿ ಪ್ರಕರಣದಲ್ಲೂ ಅಷ್ಟೇ, ಬೆಂಗಳೂರಿನಂತ ಸಿಟಿ ಅಂತದ್ರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ದಕ್ಷ ಅಧಿಕಾರಿಗಳಿರೋ ಸಂದರ್ಭದಲ್ಲಿ ಹಾಡ್ ಹಗ್ಲು ಹಿಂಗ್ ರಾಬರಿ ಆಗುತ್ತೆ ಅಂದ್ರೆ ಜನಸಾಮಾನ್ಯರಿಗೆ ಏನ್ ಸೇಫ್ಟಿ ಇದೆ ಅನ್ನೋ ಕ್ಲೀಶೆ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಅಂದ್ರೆ ಜನರ ಆತಂಕ ನಿಜಾನಾ, ಓವರ್ ಹೈಪ್ಡಾ? ನೀವು ಈ ಆತಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಒಂದು ಉತ್ತರ ನಾವು ಕೊಟ್ಟಿದ್ದೀವಿ, ನಾವು ಡಿಟೆಕ್ಟ್ ಮಾಡಿದೀವಿ. ಆದ್ರೆ ಇದು ಆಗಬಾರ್ದಾಯ್ತು. ಅದು ಹೌದು, ನಿಜ ಆಗಬಾರ್ದಾಯ್ತು. ಆದ್ಮೇಲೆ ನಾವು ಆದಷ್ಟು ಬೇಗ ಡಿಟೆಕ್ಟ್ ಮಾಡಿದ್ವಿ ನಿಜ. ಬಟ್ ಜನಗೆ ಇಲ್ಲಿ ಆತಂಕ ಪಡ್ಲಿಕ್ಕೆ ಯಾವುದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ದು ಸಿಸ್ಟಮ್ಸ್ ಇನ್ ಪ್ಲೇಸ್ ಇದೆ. ನಾನು ನಿಮ್ಗೆ ಮೊದಲೇ